ವಿಜಯಪುರ ಧಾರ್ಮಿಕ ಕಾರ್ಯಕ್ರಮಗಳಿಂದ ಗ್ರಾಮದಲ್ಲಿ ಶಾಂತಿ ನೆಮ್ಮದಿಸಲು ನೆಲೆಸುತ್ತದೆ ಎಂದು ಗಡ್ಡದಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದ ಗಂಗಾಧರ್ ಹೇಳಿದರು. ವಿಜಯಪುರ ಸಮೀಪದ ಗಡ್ಡದ ನಾಯಕನಹಳ್ಳಿ ಗ್ರಾಮದ ಗಡ್ಡದಮ್ಮ ದೇವಾಲಯದ ಕುಂಭಾಭಿಷೇಕ ಮಹೋತ್ಸವ ಹಾಗೂ ದೀಪೋತ್ಸವ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ಮಾತನಾಡಿ, ಗ್ರಾಮದ ಒಳಿತಿಗಾಗಿ ಗ್ರಾಮದೇವತೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಗ್ರಾಮದ ಮಹಿಳೆಯರಿಂದ ದೀಪಾರ್ವತಿಗಳು ಮತ್ತು ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿಯ ಬಮೂಲ್ ನಿರ್ದೇಶಕರಾದ ಎಸ್. ಪಿ. ಮುನಿರಾಜು ಮಾತನಾಡಿ, ಧಾರ್ಮಿಕ ಕಾರ್ಯಕ್ರಮಗಳಿಂದ ರೈತರ ಒಳಿತಿಗಾಗಿ ಮಳೆ ಬೆಳೆ ಉತ್ತಮವಾಗಿ ಆಗಲೆಂದು ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳ ಪೂಜೆಗಳನ್ನು ಮಾಡುವುದರಿಂದ ರೈತ ಸಮೃದ್ಧಿ ಆಗುತ್ತಾ ಎಂದು ಹಾಗೂ ದೇವಾಲಯದ ಕುಂಭಾಭಿಷೇಕ ಹಾಗೂ ದೀಪಾವರದಿ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ತುಂಬಾ ಸಂತೋಷವಾಗಿದೆ ಎಂದು ಹೇಳಿದರು. ಗ್ರಾಮದ ಮುಖಂಡರು, ಮಹಿಳೆಯರು, ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹಾಜರಿದ್ದರು. ಗ್ರಾಮ ದೇವತೆ ಗಡದಮ್ಮ, ಇದು ಸುಮಾರು ಪುರಾತನ ಕಾಲದಿಂದನೂ ಪೂಜೆ ನಡ್ಕೊಂಡು ಬರ್ತಾನೆ ಇದೆ. ದೇವಸ್ಥಾನ ಪುರಾತನ ಕಾಲದ್ದು. ಇದು ನಾವು ಪುರಾತನ ಕಾಲದಿಂದ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ರು. ಈಗ ನಾವು ಪೂಜೆ ಮಾಡ್ತಾ ಇದ್ದೀವಿ. ಈಗ 15 ವರ್ಷದಿಂದ ಕುಂಭಾಭಿಷೇಕ ಅಂತ ಮಾಡಿದ್ರು. ಈಗ ನಾವು ಅದು 15 ವರ್ಷದಿಂದ ಈಗ ಅದನ್ನ ನಾವು ಮತ್ತೆ ಕುಂಭಾಭಿಷೇಕ ಅಂತ ಮಾಡ್ತಾ ಇದ್ದೀವಿ. ಈಗ ಚಂಡಿಕ ಹೋಮ, 3 ದಿವಸ ಕಳಸ ಪೂಜೆ, ಗಂಗೆ ಪೂಜೆ, ಇವೆಲ್ಲ ದೀಪೋತ್ಸವ ಎಲ್ಲ ಪೂಜೆಗಳು ಮಾಡಿ ಇವತ್ತು ಕುಂಭಾಭಿಷೇಕವನ್ನು ಮುಗಿಸಿದ್ವಿ. ಆಮೇಲೆ ನಮ್ಮ ದೇವನಹಳ್ಳಿ ತಾಲೂಕು ಗಡ್ನಾಕ್ನಹಳ್ಳಿಯಲ್ಲಿ ಈ ಒಂದು ಪುರಾತನ ಕಾಲದ ಗಡ್ಡದಮ್ಮ ದೇವರನ್ನ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಾಗಿರ್ತಕ್ಕಂಥದ್ದು. ಇಂದಿನ ದಿವಂಗತ ರಾಮಚಂದ್ರಪ್ಪನವರು ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಂಡು ಬರ್ತಿದ್ರು. ಅವರು ಆದ ನಂತರ ನಾಗರಾಜಣ್ಣರ ಅಧ್ಯಕ್ಷತೆಯಲ್ಲಿ ಅವ್ರ ಮಗ ಗಂಗಾಧರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ದಿನ ಭಾಳ ಸಂತೋಷ ಆಗ್ತದೆ. ಪುರಾತನ ಕಾಲದ ದೇವಸ್ಥಾನದ ಒಂದು ವಿಮಾನ ಗೋಪುರವನ್ನು ಮಾಡಿ ಊರಿನಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಎಲ್ಲರಿಗೂ ಭಗವಂತ ಆ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಈ ಊರಿನ ಗ್ರಾಮಸ್ಥರು ಭಾಳ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥದ್ದು. ನನ್ನನ್ನು ಕೂಡ ಹಿಂದೆ ನಮ್ಮ ಶಿವಣ್ಣವ್ರು ಹೇಳ್ತಾಯಿದ್ರು, ನನ್ನ ಎಲೆಕ್ಷನ್ ಅಂತ ನಿಂತ ಸಂದರ್ಭದಲ್ಲಿ ಕೂಡ ಈ ತಾಯಿಯನ್ನು ಹೂವು ಕೇಳಿದ ಸಂದರ್ಭದಲ್ಲಿ ಕೂಡ ಇಲ್ಲ ಆ ಮಗುಗೆ ಆಶೀರ್ವಾದ ಆಗ್ತದೆ ಅಂತ ತಿಳಿಸಿದ್ದಂಥ ಸಂದರ್ಭದಲ್ಲಿ ಕೂಡ ನನಗೆ ಇವತ್ತು ಭಾಳ ಒಳ್ಳೆಯದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನನ್ನನ್ನು ಈ ಗ್ರಾಮಸ್ಥರು ಕರೆದು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ.
ನಾನು ಈ ಗ್ರಾಮಕ್ಕೆ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ತಾಯಿ ತಂದೆಗಳಿಗೆ ನಾನು ಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕಾಗ್ತದೆ, ಹಿಂದುತ್ವವನ್ನು ಉಳಿಸಬೇಕಾಗ್ತದೆ. ಮೊನ್ನೆ KH ಮುನಿಯಪ್ಪನವರು ಒಂದು ಹಿಂದೂ ಧರ್ಮದ ಯಾವಾಗಲೂ ಶ್ರೀರಾಮ ಒಂದು ವಾಕ್ಯವನ್ನು ಬರೆಯುವಂಥ ಒಂದು ಕಾರ್ಯಕ್ರಮ ಬೆಳಗ್ಗೆ ಇದ್ದರೆ ಮಾಡ್ತಾರೆ. ಅಂಥ ಒಂದು ಹಿಂದುತ್ವ ಕಾರ್ಯಕ್ರಮವನ್ನು ಎಲ್ಲ ಮನದಲ್ಲಿ ಇರಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ತಿಳಿಸ್ತಾ, ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರಾಗಿರೋದೇ ಅಲ್ಲದೆ ಎಲ್ಲ ಇರ್ತಕ್ಕಂಥ ರೈತಾಪಿ ಕುಟುಂಬದವರು ಈ ತಾಯಿ ಆಶೀರ್ವಾದ ಮಾಡಲಿ ಅಂತ ಸಂದರ್ಭದಲ್ಲಿ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.